ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಾಮೀಸ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಮಕ್ಕಳೇ. ನಾನು ನಿಮ್ಮ ಪ್ರಿಯಾ ಮಾಮಿ. ವಸಿಷ್ಠ ಗುರುಗಳು 4 ಜನ ಬುದ್ಧಿವಂತರಾದ ದೂತರನ್ನು ಕೇಕಯ ರಾಜ್ಯದಿಂದ ಭರತನನ್ನು ಕರೆದುಕೊಂಡು ಬರೋದಕ್ಕೆ ಅಂತ ಕಳಿಸಿಕೊಟ್ಟಿರ್ತಾರೆ. ಕೇಕಯ ಅಂದರೆ ಕೈಕೇಯಿಯ ತಂದೆ ಅಶ್ವಪತಿ ಮಹಾರಾಜ ಆಳುತ್ತಿದ್ದ ರಾಜ್ಯ, ಕಿಂಗ್ಡಮ್ ಅಂತ. ಅಶ್ವಪತಿ ಮಹಾರಾಜನಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಭರತನನ್ನು ಅಲ್ಲಿಯೇ ಉಳಿಸಿಕೊಂಡಿರ್ತಾರೆ. ಭರತನ ನೆರಳಿನಂತೆ ಶತ್ರುಘ್ನ ಕೂಡ ಭರತನ ಜೊತೆಯೇ ಇರ್ತಾನೆ. ದೂತರು ಭರತನಿಗೆ ಹೇಳುತ್ತಾರೆ, ಗುರು ವಸಿಷ್ಠರು ಹೇಳಿದ್ದಾರೆ, ಈಗಲೇ ನೀವು ಅಯೋಧ್ಯೆಗೆ ಹೊರಡಬೇಕು ಅಂತ. ವಸಿಷ್ಠ ಗುರುಗಳು ಹೇಳಿದ್ದಾರೆ, ನೀವು ತಕ್ಷಣವೇ ಹೊರಡಬೇಕು ಅಂತ. ಈಗ ಮುಂದೆ ಏನಾಗುತ್ತೆ ಅಂತ ನೋಡೋಣ ಮಕ್ಕಳೇ. ಈಗ ಭರತ ಶತ್ರುಘ್ನರು ತಾತನಾದ ಅಶ್ವಪತಿ ಮಹಾರಾಜನಿಗೆ ನಮಸ್ಕಾರ ಮಾಡುತ್ತಾ ಹೇಳುತ್ತಾರೆ, ನಮ್ಮ ಗುರುಗಳ ಅಪ್ಪಣೆ ಆಗಿದೆ, ನಾವು ಈಗಲೇ ಹೊರಡಬೇಕು, ನಾವು ಹೊರಡುವುದಕ್ಕೆ ನೀವು ಅಪ್ಪಣೆ ಕೊಡಿ ಅಂತ. ಕೇಕಯ ರಾಜ ತನ್ನ ಅಳಿಯ ದಶರಥ ಮಹಾರಾಜನಿಗೆ ಬೇಕಾದಷ್ಟು ಉಡುಗೊರೆಗಳನ್ನು ಕೊಟ್ಟು ಭರತ ಶತ್ರುಘ್ನರನ್ನು ಕೂಡ ಕಳಿಸಿಕೊಡ್ತಾನೆ. ರಥವನ್ನು ಏರಿ ಎಲ್ಲರೂ ಹೊರಡುತ್ತಾರೆ. ಯಾವಾಗಲೂ ಭರತ ಶತ್ರುಘ್ನರು ದಾರಿಯಲ್ಲಿ ಪ್ರಯಾಣ ಮಾಡುವಾಗ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ತುಂಬಾ ಖುಷಿಯಾಗಿಯೇ ಪ್ರಯಾಣ ಮಾಡ್ತಾರೆ. ಅಂದರೆ ಆಲ್ವೇಸ್ ಭರತ ಅಂಡ್ ಶತ್ರುಘ್ನ ಯೂಸ್ ಟು ಟ್ರಾವೆಲ್ ಆನ್ ದ ರೋಡ್ ಹ್ಯಾಪಿಲಿ ಎಂಜಾಯಿಂಗ್ ದ ಬ್ಯೂಟಿ ಆಫ್ ನೇಚರ್ ಅಂತ. ಆದರೆ ಈಗ ಭರತ ಶತ್ರುಘ್ನರ ಮುಖದಲ್ಲಿ ಸ್ವಲ್ಪವೂ ಸಂತೋಷ ಅನ್ನುವುದೇ ಇಲ್ಲ. ಪ್ರಕೃತಿಯ ಸೌಂದರ್ಯ, ನದಿ, ಹಳ್ಳ, ಬೆಟ್ಟ, ತೊರೆ, ಗಿಡ, ಮರಗಳು ಯಾವುದರ ಬಗ್ಗೆಯೂ ಗಮನವೇ ಇಲ್ಲ. ದೂತರನ್ನು ವಸಿಷ್ಠರು ಕಳಿಸಿದ್ದು ಯಾಕೆ ಅಂತಲೇ ಯೋಚಿಸುತ್ತಿದ್ದ ಭರತ. ದೂತರನ್ನು ತಂದೆ ಯಾಕೆ ಕಳಿಸಿಲ್ಲ? ತಂದೆ ಯಾವುದೋ ಯಜ್ಞ ಕಾರ್ಯದಲ್ಲಿ ಇರಬಹುದು. ಆದರೆ ತಂದೆಗೆ ಕೆಲಸ ಇದ್ದರೆ ರಾಮ ತಾನೇ ಕಳಿಸಬೇಕಿತ್ತು ದೂತರನ್ನು. ಆದರೆ ವಸಿಷ್ಠ ಗುರುಗಳು ಕಳಿಸಿದ್ದು ಏಕೆ? ತನಗೆ ಬಿದ್ದ ಕನಸಿಗೂ ಇಲ್ಲಿ ಆಗುತ್ತಿರುವುದಕ್ಕೂ ಏನಾದರೂ ಸಂಬಂಧ ಇದೆಯೇ ಅನ್ನುವ ಗೊಂದಲ ಭರತನಿಗೆ. ಶತ್ರುಘ್ನ ಕೂಡ ಏನೂ ಮಾತನಾಡುತ್ತಿಲ್ಲ. ಏಕೆ ನಾವು ಹೀಗೆ ಅವಸರದಲ್ಲಿ ಹೋಗುತ್ತಿದ್ದೇವೆ ಅಂತಲೇ ಯೋಚಿಸುತ್ತಿದ್ದ ಅವನು ಕೂಡ. ಇಬ್ಬರು ಈಗ ನಗರವನ್ನು ಅಂದ್ರೆ ಸಿಟಿಯನ್ನ ಪ್ರವೇಶ ಮಾಡಿದ್ದಾರೆ. ಯಾವಾಗಲೂ ಜನರಿಂದ ಗಿಜಿಗಿಜಿ ಅಂತ ಇದ್ದ ರಸ್ತೆಗಳಲ್ಲಿ ಜನರ ಸಂಚಾರವೇ ಇಲ್ಲ. ಅಂಗಡಿಗಳು, ದೇವಸ್ಥಾನ ಎಲ್ಲವೂ ಮುಚ್ಚಿವೆ. ಯಾರ ಓಡಾಟವೂ ಇಲ್ಲ. ರಾಜಬೀದಿಗಳು, ಉದ್ಯಾನವನ ಎಲ್ಲವೂ ಶೂನ್ಯವಾಗಿದೆ. ಶೂನ್ಯ ಅಂದರೆ ಮಕ್ಕಳೇ ಎಂಟಿ ಅಂತ, ಖಾಲಿ ಖಾಲಿ ಅಂತ. ಎಲ್ಲೆಲ್ಲೂ ಸ್ಮಶಾನ ಮೌನ. ಇನ್ ದ ಗಾರ್ಡನ್ಸ್ ಅಂಡ್ ಆನ್ ದ ರಾಯಲ್ ಸ್ಟ್ರೀಟ್ಸ್ ದೇರ್ ವಾಸ್ ಗ್ರೇವ್ ಯಾರ್ಡ್ ಸೈಲೆನ್ಸ್ ಅಂತ. ಇದೇನು ಹೀಗೆ ಅಂದುಕೊಂಡ ಭರತ. ರಥ ದಶರಥನ ಅರಮನೆಯ ಮುಂದೆ ಬಂದು ನಿಂತಿತು. ಒಂದೇ ಸಲ ರಥದಿಂದ ಹಾರಿ ಅರಮನೆಯ ಬಾಗಿಲಿಗೆ ಬಂದಿದ್ದರು ಭರತ ಶತ್ರುಘ್ನರು. ಅಲ್ಲಿಯೂ ಕೂಡ ವಾತಾವರಣ ಮೌನವಾಗಿತ್ತು. ಬಹುಶಃ ಅಪ್ಪ ಕೈಕೇಯಿ ತಾಯಿಯ ಅರಮನೆಯಲ್ಲಿ ಇರಬಹುದು ಅಂದುಕೊಂಡ ಭರತ. ಬಹುಶಃ ಅಂದ್ರೆ ಮಕ್ಕಳೇ ಮೋಸ್ಟ್ಲಿ ಅಂತ. ಕೈಕೇಯಿಯ ಅರಮನೆಯ ಕಡೆ ಓಡುತ್ತಾರೆ ಅವರಿಬ್ಬರು. ಅಲ್ಲೂ ಕೂಡ ಸ್ಮಶಾನ ಮೌನವೇ ತುಂಬಿದೆ. ವಾತಾವರಣ ಬಿಕೋ ಅಂತ ಇದೆ. ಕೈಕೇಯಿ ತಾಯಿ ಎದ್ದು ಬಂದು, ಬನ್ನಿ ಮಕ್ಕಳೇ ಬನ್ನಿ ಅಂತ ಆದರದಿಂದ ಕರೆಯುತ್ತಾಳೆ. ಮುಖದಲ್ಲಿ ಮೊದಲಿನ ಕಳೆಯೇ ಇಲ್ಲ. ಮೊದಲಿನ ಹಾಗೆ ಅಲಂಕಾರವನ್ನೇನು ಮಾಡಿಕೊಂಡಿಲ್ಲ. ಭರತ ಶತ್ರುಘ್ನರು ಕೈಕೇಯಿಗೆ ನಮಸ್ಕಾರ ಮಾಡ್ತಾರೆ. ಭರತನನ್ನು ಮೇಲೆತ್ತಿ ತಬ್ಬಿಕೊಂಡು ಹೇಳ್ತಾಳೆ ಕೈಕೇಯಿ, ಈಗ ಬಂದೆಯಾ ಮಗು? ನಿನ್ನ ತಾತನ ಮನೆಯಲ್ಲಿ ಎಲ್ಲರೂ ಕ್ಷೇಮ ತಾನೆ? ಪ್ರಯಾಣ ಸುಖಕರವಾಗಿತ್ತೇ ಅಂತ ಕೇಳ್ತಾಳೆ. ಅದಕ್ಕೆ ಭರತ, ತಾತನ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ, ಅಪ್ಪಾಜಿಯಲ್ಲಿ ಕಾಣುತ್ತಿಲ್ಲವಲ್ಲ ಅನ್ನುತ್ತಾನೆ ಭರತ. ಕೈಕೇಯಿಗೆ ತನ್ನ ಮಗನಿಗಾಗಿ ಸಂಪಾದಿಸಿ ಇಟ್ಟಿರುವ ಸಿಂಹಾಸನದ ಖುಷಿಯೇ ಹೆಚ್ಚಾಗಿದೆ. ಆದರೂ ಮಗನ ಪ್ರಶ್ನೆಗೆ ಉತ್ತರಿಸುತ್ತಾಳೆ. ಯಾಗ
ಯಾಗತಿ ಸರ್ವಭೂತಾನಾಂ ತಾಗತಿಂ ತೇ ಪಿತಾಗತಃ ಅಂತ. ಅಂದ್ರೆ ಎಲ್ಲಾ ಭೂತಗಳು ಕೊನೆಯಲ್ಲಿ ಯಾವ ಗತಿಯನ್ನು ಹೊಂದುತ್ತವೆಯೋ ನಿನ್ನ ತಂದೆಯು ಅದೇ ಗತಿಯನ್ನು ಹೊಂದಿದರು ಅಂತ. ಅಂದರೆ ಮಕ್ಕಳೇ, ಎಲ್ಲರೂ ಒಂದಲ್ಲ ಒಂದು ಸಲ ಸಾಯಲೇಬೇಕಲ್ಲ, ನಿಮ್ಮ ತಂದೆಯೂ ತೀರಿಕೊಂಡರು ಅಂತ ಈ ರೀತಿ ಹೇಳುತ್ತಿದ್ದಾಳೆ. ಇದನ್ನು ಕೇಳಿದ ಭರತ ಅಪ್ಪ ಅಂತ ಕೂಗಿಕೊಂಡು ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದ. ಸ್ವಲ್ಪ ಹೊತ್ತಿನ ನಂತರ ಎದ್ದು ಕುಳಿತು, ಅಮ್ಮ ಇದೆಲ್ಲ ಹೇಗಾಯಿತು? ಅಪ್ಪ ಕೊನೆಯ ಗಳಿಗೆಯಲ್ಲಿ ಏನು ಹೇಳಿದರು? ಅಪ್ಪ ಸಾಯುವ ಸಮಯದಲ್ಲಿ ಜೊತೆಯಲ್ಲಿಯೇ ಇದ್ದು ಸೇವೆ ಮಾಡಿದ ರಾಮ ಲಕ್ಷ್ಮಣರೇ ಧನ್ಯರು. ತಂದೆಯವರ ಕೊನೆಯ ಮಾತು ಏನಮ್ಮ ಹೇಳು ಅಂತ ಕೇಳ್ತಾನೆ ಭರತ. ಹೀಗೆ ಕೇಳುತ್ತಾ ನೆಲದ ಮೇಲೆ ಹೊರಳಾಡುತ್ತಾ ಗೋಳಿಡುತ್ತಿದ್ದಾನೆ ಭರತ. ಕೈಕೇಯಿ ಅವನನ್ನು ನೋಡಿ ಹೇಳ್ತಾಳೆ, ಮಗು, ನಿನ್ನಂತಹ ಬುದ್ಧಿವಂತರು ಹೀಗೆ ದುಃಖ ಪಡುವುದು ಸರಿಯಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಭರತ, ಅಮ್ಮ ಇಷ್ಟು ಅವಸರವಾಗಿ ನನ್ನನ್ನು ಕರೆದದ್ದು ಏಕೆ ಅಂತ. ನಾನು ಶ್ರೀರಾಮನ ಪಟ್ಟಾಭಿಷೇಕಕ್ಕೋ ಅಥವಾ ಯಾವುದೋ ಯಜ್ಞ ಕಾರ್ಯಕ್ಕಾಗಿ ಬರಬೇಕು ಅಂದುಕೊಂಡೆ. ಆದರೆ ಇಲ್ಲಿ ಅಪ್ಪ ಸತ್ತ ಸುದ್ದಿ ಕೇಳಿ ನನ್ನ ಹೃದಯ ಒಡೆದು ಹೋಗುತ್ತಿದೆ. ಹೀಗೆ ಆಕಸ್ಮಿಕವಾಗಿ ಅಂದ್ರೆ ಸಡನ್ ಆಗಿ ಪ್ರಾಣ ಹೋಗೋದಕ್ಕೆ ಏನು ಕಾರಣ? ಯಾವ ರೋಗ ಬಂದಿತ್ತು? ತಂದೆಯ ಅಂತ್ಯಕ್ರಿಯೆಯನ್ನು ಮಾಡಿದ ರಾಮ ಲಕ್ಷ್ಮಣರೇ ಧನ್ಯರು. ನನಗೆ ಆ ಭಾಗ್ಯವೂ ಇಲ್ಲ. ಹೀಗೆ ಪ್ರಯಾಣ ಮುಗಿಸಿ ನಾನು ಬಂದಿದ್ದರೆ ಅಪ್ಪಾಜಿ ನನ್ನ ಮೈದಡವಿ ಧೂಳನ್ನೆಲ್ಲ ಒರೆಸಿ ತಲೆಯನ್ನು ಆಘ್ರಾಣಿಸುತ್ತಿದ್ದರು, ಅಂದರೆ ಪ್ರೀತಿಯಿಂದ ತಲೆಯನ್ನು ಮೂಸುತ್ತಿದ್ದರು ಅಂತ. ಇನ್ನೆಲ್ಲಿ ಆ ಪುಣ್ಯ, ಆ ಭಾಗ್ಯ? ನನ್ನ ಅಣ್ಣ ರಾಮಚಂದ್ರ ಎಲ್ಲಿ? ಇನ್ನು ಮೇಲೆ ಅವನೇ ನನಗೆ ತಂದೆಯಲ್ಲವೇ? ಸತ್ಯಸಂಧನಾದ ಅವನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ಧನ್ಯನಾಗುತ್ತೇನೆ. ಅಮ್ಮ, ಇನ್ನೊಂದು ಮಾತು, ಸಾಯುವ ಮುನ್ನ ತಂದೆ ಏನು ಹೇಳಿದರು ಹೇಳಮ್ಮ? ನನಗೆ ಹೇಳುವುದಕ್ಕೆ ಅಂತ ಏನಾದರೂ ವಿಷಯ ಹೇಳಿದರೆ ಹೇಳಮ್ಮ ಅನ್ನುತ್ತಾನೆ ಭರತ. ಅದಕ್ಕೆ ಕೈಕೇಯಿ, ಮಗು ಭರತ, ನಿನ್ನ ತಂದೆ ಹಾ ರಾಮ, ಹಾ ಸೀತೆ, ಹಾ ಲಕ್ಷ್ಮಣ ಅಂತ ತುಂಬಾ ದುಃಖದಿಂದ ಅಯೋಧ್ಯೆಗೆ ಹಿಂದಿರುಗಿದ ರಾಮ ಲಕ್ಷ್ಮಣರನ್ನು ಮತ್ತೆ ಯಾರು ನೋಡುವರೋ ಅವರೇ ಪುಣ್ಯವಂತರು, ಅವರೇ ಧನ್ಯರು ಅಂತ ಹೇಳುತ್ತಾ ಪ್ರಾಣ ಬಿಟ್ಟರು ಅಂತ ಹೇಳ್ತಾಳೆ ಕೈಕೇಯಿ. ಅದಕ್ಕೆ ಭರತ, ಅಮ್ಮ ಅಮ್ಮ ಹಾಗೆಂದರೇನು? ಅದರ ಅರ್ಥ ಏನು? ಅಪ್ಪ ಸಾಯುವ ಕಾಲದಲ್ಲಿ ಅಣ್ಣ ರಾಮ, ಅತ್ತಿಗೆ ಸೀತೆ, ಲಕ್ಷ್ಮಣ ಯಾರೂ ಹತ್ತಿರ ಇರಲಿಲ್ಲವೇ? ಈಗ ಅವರೆಲ್ಲ ಎಲ್ಲಿ ಅನ್ನುತ್ತಾನೆ ಭರತ. ಅದಕ್ಕೆ ಕೈಕೇಯಿ, ಏನೂ ಆಗಿಯೇ ಇಲ್ಲ ಅನ್ನುವ ಹಾಗೆ ರಾಮ, ಸೀತೆ, ಲಕ್ಷ್ಮಣರು ನಾರುಮಡಿ ಉಟ್ಟು ದಂಡಕಾರಣ್ಯಕ್ಕೆ ಹೋದರು ಅಂತಾಳೆ. ದಂಡಕ ಅನ್ನುವುದು ಒಂದು ಕಾಡಿನ ಹೆಸರು ಮಕ್ಕಳೇ. ಅರಣ್ಯ ಅಂದರೆ ಕಾಡು. ಅದಕ್ಕೆ ಭರತ ಎರಡೂ ಕಿವಿಗಳನ್ನು ಮುಚ್ಚಿಕೊಂಡು, ಶಾಂತಂ ಪಾಪಂ, ರಾಮ ದಂಡಕಾರಣ್ಯಕ್ಕೆ ಹೋದನೆ ಏಕಮ್ಮ? ಸತ್ಯವಂತನಾದ ಶ್ರೀರಾಮಚಂದ್ರ ಹೆಂಡತಿ ಮತ್ತು ತಮ್ಮನ ಜೊತೆ ವನವಾಸಕ್ಕೆ ಹೋದನೆ ಅಮ್ಮ? ಅಣ್ಣ ದೇಶಕ್ಕೆ ಮೋಸ ಮಾಡುವಂತಹ ದೇಶಭ್ರಷ್ಟ ಕೆಲಸವನ್ನು ಏನಾದರೂ ಮಾಡಿದನೆ? ಯಾರದ್ದಾದರೂ ಹಣ ಅಥವಾ ಒಡವೆಯನ್ನು ಕದ್ದನೆ? ಕಾರಣವೇ ಇಲ್ಲದೆ ಯಾರನ್ನಾದರೂ ಕೊಂದನೆ? ಬೇರೆ ಹೆಣ್ಣನ್ನು ಇಷ್ಟಪಟ್ಟು ತೊಂದರೆ ಕೊಟ್ಟನೆ? ಯಾವ ತಪ್ಪನ್ನು ಮಾಡಿ ಕಾಡಿಗೆ ಹೋಗುವ ಶಿಕ್ಷೆಯನ್ನು ಪಡೆದ ನನ್ನ ಅಣ್ಣ ಹೇಳಮ್ಮ ಅನ್ನುತ್ತಾನೆ ಭರತ. ಕೈಕೇಯಿಗೆ ತಾನು ಮಾಡಿದ್ದು ತಪ್ಪು ಅಂತ ಅನ್ನಿಸಲೇ ಇಲ್ಲ. ನಾನು ಕೇಳಿದ ವರಗಳಿಂದಲೇ ಇಷ್ಟೆಲ್ಲ ಕಷ್ಟ ಬಂದಿದೆ. ರಾಮ ಲಕ್ಷ್ಮಣ ಸೀತೆಯರನ್ನು ಕಾಡಿಗೆ ಅಟ್ಟಿದ್ದರಿಂದ ದಶರಥನಿಗೆ ತುಂಬಾ ನೋವಾಗಿ ದಶರಥ ತೀರಿಕೊಂಡ. ನಾನು ತಪ್ಪು ಮಾಡಿಬಿಟ್ಟೆ ಅನ್ನುವ ಪಶ್ಚಾತ್ತಾಪವೇ ಇಲ್ಲ ಕೈಕೇಯಿಗೆ. ನಮಗೆ ಸಂಬಂಧಪಟ್ಟ ಸ್ವಂತ ವಿಷಯಗಳಲ್ಲಿ ಯಾರಾದರೂ ಯಾವ ವಿಷಯವನ್ನಾದರೂ ಹೇಳಿಕೊಟ್ಟರೆ ಅದನ್ನು ತಕ್ಷಣ ಸರಿ ಅಂತ ಒಪ್ಪಿಕೊಂಡು ಅವರು ಹೇಳಿದ ಹಾಗೆಯೇ ಕೇಳಿಬಿಡಬಾರದು ಮಕ್ಕಳೇ. ಅಕಸ್ಮಾತ್ ಆಗಿ ನಮ್ಮ ಬಾಯಲ್ಲಿ ವಿಷ ಹೋದರೆ ಔಷಧಿ ಇದೆ, ಅಂದ್ರೆ ಫುಡ್ ಪಾಯ್ಸನ್ ಆದಾಗ ಅದಕ್ಕೆ ಮೆಡಿಸನ್ ಕೊಡಬಹುದು. ಕಿವಿಯಲ್ಲಿ ಹೋಗುವ ವಿಷಕ್ಕೆ, ಅಂದರೆ ಕಿವಿಯಲ್ಲಿ ನಾವು ಕೇಳಿಸಿಕೊಳ್ಳುವ ಕೆಟ್ಟ ವಿಷಯಗಳಿಗೆ ಔಷಧಿ ಇಲ್ಲ. ಕೆಟ್ಟವರ ಸಹವಾಸ ಮಾಡಿ ಅವರು ಹೇಳಿದಂತೆಯೇ ನಾವು ಕೇಳಿಬಿಟ್ಟರೆ ಜೀವನವೆಲ್ಲ ನರಕವೇ ಆಗಿಬಿಡತ್ತೆ. ಆಮೇಲೆ ಮಕ್ಕಳೇ, ನಾವು ಒಂದು ಸಾರಿ ಕೆಟ್ಟದ್ದನ್ನು ಕಲಿತು ಬಿಟ್ಟರೆ ಅದನ್ನು ನಾವು ಅಷ್ಟು ಸುಲಭವಾಗಿ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಅದು ಒಂದು ಕೆಟ್ಟ ಚಟವಾಗಿ ನಮ್ಮಲ್ಲಿಯೇ ಉಳಿದುಕೊಂಡು ನಮ್ಮ ಸರ್ವನಾಶ ಮಾಡಿಬಿಡತ್ತೆ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಅದನ್ನು ನೋಡೋಣ ಮಕ್ಕಳೇ. ವಯಸ್ಸಃ ಪರಿಣಾಮೇಪಿ ಯಃ ಖಲಃ ಕಲಯೇವ ಸಹ ಸುಪಕ್ವಮಪಿ ಮಾಧುರ್ಯಂ ನೋಪಯಾತೀಂದ್ರ ವಾರುಣಂ
ಅಂದ್ರೆ ಕೆಟ್ಟವನಿಗೆ ವಯಸ್ಸಾದರೂ ಕೆಟ್ಟವನಾಗಿಯೇ ಉಳಿಯುವನು. ಕಹಿಯಾಗಿರುವ ಕುಂಬಳಕಾಯಿ ಎಷ್ಟು ಹಣ್ಣಾಗಿ ಬಲಿತರೂ ಅದು ಸಿಹಿ ಕೊಡುವುದಿಲ್ಲ ಅಂತ. ಅದಕ್ಕೆ ಒಂದು ಗಾದೆ ಮಾತು ಕೂಡ ಇದೆ ಮಕ್ಕಳೇ, ಅಲ್ಪರ ಸಂಗ ಅಭಿಮಾನ ಭಂಗ ಅಂತ. ಅಲ್ಪರು ಅಂದ್ರೆ ಕೆಟ್ಟವರು. ಕೆಟ್ಟವರ ಸಹವಾಸ ಮಾಡಿದರೆ ನಮಗೆ ಮರ್ಯಾದೆ ಗೌರವ ಯಾವುದು ಇರೋದಿಲ್ಲ, ನೆಮ್ಮದಿ ಕೂಡ ಇರೋದಿಲ್ಲ. ಒಟ್ಟಿನಲ್ಲಿ ಕೆಟ್ಟವರ ಸ್ನೇಹ ಮಾಡಿದ ಮೇಲೆ ಕಷ್ಟ ಅನ್ನುವುದು ಕಟ್ಟಿಟ್ಟ ಬುತ್ತಿ. ನಾವು ಈಗ ರಸಪ್ರಶ್ನೆಗೆ ಹೋಗೋದಕ್ಕೆ ಮುಂಚೆ ಎಲ್ಲರೂ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಕೇಳುಗರೆ. ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಬನ್ನಿ ಮಕ್ಕಳೇ, ಹಾಗಾದ್ರೆ ನಾವು ರಸಪ್ರಶ್ನೆಯನ್ನು ನೋಡೋಣ. ನೀವೆಲ್ಲ ರೆಡಿ ತಾನೆ? ಪ್ರಶ್ನೆ 1. ಭರತ ಶತ್ರುಘ್ನರು ತಮ್ಮ ತಾತನಾದ ಅಶ್ವಪತಿ ಮಹಾರಾಜನ ಹತ್ತಿರ ಏನು ಹೇಳುತ್ತಾರೆ? ಪ್ರಶ್ನೆ 2. ಭರತ ಶತ್ರುಘ್ನರು ದಾರಿಯ ಉದ್ದಕ್ಕೂ ಏನು ಯೋಚನೆ ಮಾಡ್ತಾರೆ? ಪ್ರಶ್ನೆ 3. ಭರತ ಶತ್ರುಘ್ನರು ಸಿಟಿಯನ್ನು ಪ್ರವೇಶ ಮಾಡ್ತಾರೆ. ಆಗ ಅಲ್ಲಿನ ವಾತಾವರಣ ಹೇಗಿತ್ತು? ಪ್ರಶ್ನೆ 4. ಕೈಕೇಯಿ ಮತ್ತು ಭರತನ ನಡುವೆ ನಡೆದ ಸಂಭಾಷಣೆಯನ್ನು ಹೇಳಿ ಮಕ್ಕಳೇ. ಅಂದರೆ ಅವರಿಬ್ಬರು ಏನೇನು ಮಾತನಾಡಿಕೊಂಡರು ಅಂತ ಎಲ್ಲವನ್ನು ಹೇಳಬೇಕು. ಪ್ರಶ್ನೆ 5. ಇವತ್ತಿನ ಕಥೆಯಲ್ಲಿ ನಾವು ಉಪಯೋಗಿಸಿದಂತಹ ಗಾದೆ ಮಾತು ಮತ್ತು ಸುಭಾಷಿತಗಳು ಯಾವುವು ಮತ್ತು ಅದರ ಅರ್ಥವನ್ನು ಕೂಡ ಹೇಳಿ ಮಕ್ಕಳೇ. ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ನಿಮ್ಮ ಮನೆಯಲ್ಲಿ ದೊಡ್ಡವರ ಹತ್ತಿರ ಅಥವಾ ಸ್ನೇಹಿತರ ಹತ್ತಿರ ಹೇಳಿ ಮಕ್ಕಳೇ. ಕೇಳಿಸಿಕೊಂಡ ಕಥೆಗಳನ್ನ ಮತ್ತೊಬ್ಬರಿಗೆ ಹೇಳುತ್ತಾ ಇದ್ದರೆ ನಿಮ್ಮ ನೆನಪಿನ ಶಕ್ತಿ, ಮೆಮೊರಿ ಪವರ್ ಕೂಡ ಜಾಸ್ತಿ ಆಗತ್ತೆ. ಈ ಎಲ್ಲಾ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಗೊತ್ತೇ ಇದೆ. ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇನ್ನೊಂದ್ಸಲ ಕಥೆಗಳನ್ನ ಕೇಳಿಸ್ಕೊಂಡು ಉತ್ತರ ಕೊಟ್ರೆ ಆಯ್ತು. ಹಾಗಾದ್ರೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮಕ್ಕಳೇ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರೆಯಲೇಬೇಡಿ ಮಕ್ಕಳೇ. ಜೈ ಶ್ರೀರಾಮ್. ಸರ್ವೇ ಜನಾಃ ಸುಖಿನೋ ಭವಂತು.